ಒಬ್ಬ ಹೊಸ ನಿರ್ದೇಶಕರು ಬಂದಿದ್ದಾರೆ. ಕನ್ನಡ ಇಂಡಸ್ಟ್ರಿಲಿ ಉಪೇಂದ್ರ ಅವ್ರು ಮಾತ್ರ ಹುಳ ಬಿಡ್ತಾರೆ ಅಂತ ಹೇಳಿದ್ವಿ. ಅರ್ಜುನ್ ಜನ್ಯ ಅವರು ಉಪೇಂದ್ರ ಅವ್ರನ್ನ ಹಾಕ್ಕೊಂಡು ಅವ್ರಿಗೆ ಹುಳ ಬಿಟ್ಟಿದ್ದಾರೆ. ಹೊಸ 20 ನಿಮಿಷ ಮಾತ್ರ ಕೈಲಾಸ ಕರ್ಕೊಂಡವರು ನಮ್ಮ ಶಿವಣ್ಣ. ಒಂದೊಂದು ಸೀನು 20 ನಿಮಿಷನೂ ಎತ್ತಿ 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 ಕುಣಿಬೇಕು. ಗೂಸ್ ಬಾಂಬ್ಸ್ ಅಂತಿಂತ ಗೂಸ್ ಬಾಂಬ್ಸ್ ಅಲ್ಲ ಯಪ್ಪ, ಸೂಪರ್ ಆಗಿದೆ. 45 ಡೇಸ್ ಅಲ್ಲ 45 ವೀಕ್ಸ್ ಫಿಲಮು ಪಕ್ಕ. ಶಿವಣ್ಣನ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್. ಒಂದೊಂದು ಸೀನು ಮೈ ಜುಮ್ ಅಂತದೆ. ಇನ್ನೂ ತಡ್ಕೊಳಕಾಯ್ತಲ್ಲ. ಇನ್ನೂ 4-5 ಸಲ ಹೋಗ್ಬೇಕು ಸರ್. ನೀವು ದ್ವಾಪರ ಯುಗದಲ್ಲಿ ರಾಮನ ಯುಗ, ಕಲಿಯುಗ ಅದೆಲ್ಲ ನೋಡಿರ್ತೀರಾ. ಅವಾಗ ದಶಾವತಾರ ಎತ್ತಿದ್ದು ವಿಷ್ಣು, ಆದರೆ ಇಲ್ಲಿ ಶಿವ 11 ಅವತಾರ ಎತ್ತವ್ರೆ. 45 ಸಿನಿಮಾ ನೋಡಿ ಬಂದು ಕೈಲಿ ಮುಟ್ಟಿ ಹೇಳ್ತೇನೆ. ಲಾಸ್ಟ್ ಏನೋ ಚಪ್ಪಲಿ ಬಿಟ್ಟೆ ಫಿಲಮ್ ನೋಡಿ, ಚಪ್ಪಲಿ ಬಿಟ್ಟೆ ಫಿಲಮ್ ನೋಡಬೇಕು. ಯಾರು ಇಲ್ಲ, ಆ ದೇವರು ಇವತ್ತು ಇದ್ದವ್ರೆ. ನಮ್ಮ ಅಪ್ಪು ಬಾಸಿನ ಅವತಾರಲ್ಲೇ ನಮ್ಮ ಶಿವಣ್ಣ ಬಂದವ್ರೆ. ಲಾಸ್ಟ್ 20 ನಿಮಿಷ ಎಲ್ಲ ಬರೀ ಕಾಲಲ್ಲಿ ನಿಂತ್ಕೊಂಡು ನೋಡ್ಬೇಕು. ನಾವು ಶಿವನ್ ನೋಡಿದ್ದೇವಲ್ಲ ಗೊತ್ತಿಲ್ಲ, ಶಿವಣ್ಣನಲ್ಲೇ ಶಿವಪ್ಪನ್ ನೋಡಿದ್ದೀವಿ. 2025 ಇಸ್ವಿಲಿ ಬಂದು ನೋಡ್ಬೇಕಂತ ಕೇಳ್ಕೊತಾ ಇದೀವಿ. 45 ಅದು ನಾಯಿ ಅಲ್ಲ, ತಾಯಿ ತಾಯಿ. ಸೂಪರ್ ಫಿಲಮ್, ಸೂಪರ್ ಮೂವಿ. ಫಿಲಮ್ ತುಂಬಾ ಚೆನ್ನಾಗಿದೆ. ಶಿವ ತಾಂಡವ ನೋಡ್ಬೋದು. ಸೂಪರ್ ಫಿಲಮ್. ಸೂಪರ್ ಸರ್, ಸೂಪರ್ ಆಗಿದೆ ಫಿಲಮ್, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಶಿವಣ್ಣ ಆಕ್ಟಿಂಗ್ ಸೂಪರ್ ಸರ್, ಆಕ್ಟಿಂಗ್ ಸಖತ್ತಾಗಿದೆ. ಜನ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಪೈರಸಿ ನೋಡಬಾರ್ದು. ದಯವಿಟ್ಟು ಥಿಯೇಟ್ರಲ್ಲಿ ನೋಡೋಕೆ ಹೇಳಿ. ಒಳ್ಳೆ ಪಿಕ್ಚರು, ಒಳ್ಳೆ ಜನ ತಗೊಳ್ಳಿ. ಸಖತ್ತಾಗಿದೆ ಪಿಕ್ಚರು, ಜನ ಮೆಚ್ಚಿಗೆ ಪಿಕ್ಚರು. ಪೈರಸಿ ಮಾಡಬಾರ್ದು. ಸೂಪರ್. ಅರ್ಜುನ್ ಜನ್ಯ ಕತೆ ಹುಡುಕಿದ್ರಲ್ಲ, ಅದು ಸೂಪರು. ಅರ್ಜುನ್ ಜನ್ಯ ತಲೆಯಲ್ಲಿ ಈ ಥರ ಕತೆ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ನೆಕ್ಸ್ಟ್ ಲೆವೆಲ್ ಕನ್ನಡ ಚಿತ್ರ, ಕನ್ನಡ ನೋಡಿ ಸೂಪರ್. ಕನ್ನಡಕ್ಕೊಬ್ಬ ಹೊಸ ನಿರ್ದೇಶಕರು ಬಂದಿದ್ದಾರೆ. ಕನ್ನಡ ಇಂಡಸ್ಟ್ರಿಲಿ ಉಪೇಂದ್ರ ಅವ್ರು ಮಾತ್ರ ಹುಳ ಬಿಡ್ತಾರೆ ಅಂತ ಹೇಳಿದ್ವಿ. ಅರ್ಜುನ್ ಜನ್ಯ ಅವರು ಉಪೇಂದ್ರ ಅವ್ರನ್ನ ಹಾಕ್ಕೊಂಡು ಅವ್ರಿಗೆ ಹುಳ ಬಿಟ್ಟಿದ್ದಾರೆ. ಹೊಸ ಥರ ಸಬ್ಜೆಕ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಎಸ್, ಇನ್ನೊಬ್ಬ ಉಪೇಂದ್ರ ಅಂತ ಹೇಳ್ಬೋದು. ರಾಯಲ್ ಗುರು, ರಾಯಲ್. ಶಿವರಾಜ್ ಕುಮಾರ್ ಅಂದ್ರೆ ಶಿವರಾಜ್ ಕುಮಾರ್, ಶಿವರಾಜ್ ಕುಮಾರ್ ಕೆ ಅಲ್ಟಿಮೇಟ್ ಸೂಪರ್ ಹಿಟ್. ಲಾಸ್ಟ್ 20 ಮಿನಿಟ್ಸ್ ಸೂಪರ್. ನೆಕ್ಸ್ಟ್ ಲೆವೆಲ್ ಇದೆ ಫಿಲಮ್. ಸೂಪರ್ ಚೆನ್ನಾಗಿದೆ. ಸೂಪರ್ ಆಗಿದೆ. ಲಾಸ್ಟ್ ಅಂತೂ ಶಿವಣ್ಣಂದು ಸೂಪರ್ ಆಕ್ಟಿಂಗ್. ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಮಾಡೋಕ್ಕಾಗಲ್ಲ. ಶಿವಣ್ಣ ಥರ ಪಿಕ್ಚರ್ ಮಾಡೋಕೆ ಉಪೇಂದ್ರ ಅಣ್ಣನೂ ಸೂಪರ್ ಆಗಿದೆ. ಎಲ್ಲರೂ ಗರುಡ ಪುರಾಣ ಸೂಪರ್. ನಮ್ಮ ಶಿವಣ್ಣ ನೋಡೋಕ್ಕೆ ಖುಷಿ ಐತೆ. ಸೂಪರ್ ಡೂಪರ್ ಆಗೈತೆ. ಶಿವಣ್ಣ ಥರ ನೋಡೋದೇ ಹಬ್ಬ ನಮಗೆ. ಕೈಲಿ ಮುಟ್ಟಿ ಹೇಳ್ತೇನೆ. ಲಾಸ್ಟ್ ಏನೋ ಚಪ್ಪಲಿ ಬಿಟ್ಟೆ ಫಿಲಮ್ ನೋಡಿ, ಚಪ್ಪಲಿ ಬಿಟ್ಟೆ ಫಿಲಮ್ ನೋಡಬೇಕು. ಯಾರು ಇಲ್ಲ, ಆ ದೇವರು ಇವತ್ತು ಇದ್ದವ್ರೆ. ನಮ್ಮ ಅಪ್ಪು ಬಾಸಿನ ಅವತಾರಲ್ಲೇ ನಮ್ಮ ಶಿವಣ್ಣ ಬಂದವ್ರೆ. ಶಿವನ್ ರೂಪದಲ್ಲಿ ಬಂದ ನಮ್ಮ ಶಿವಣ್ಣ ಅಪ್ಪು ಬಾಸ್ಗೋಸ್ಕರ ಯಾವುದು ಏನು ಮಿರ್ಸಂಗಿಲ್ಲ. ಇಡೀ ಕರ್ನಾಟಕ ಇಷ್ಟೇ ಧ್ವಂಸ. ಬೇರೆ ಭಾಷೆ ನೋಡ್ರೆ ಹುಚ್ಚ ಹೊಯ್ಕೊಬಿಡ್ತಾರೆ. ಹುಚ್ಚ ಹೊಯ್ಕೋತಾರ ನಾವು. ಸೂಪರ್ ಅಣ್ಣ. ಅಣ್ಣ ಫಿಲಮ್ ಮಾತ್ರ ಸೂಪರ್ ಆಗಿದೆ. ಶಿವಣ್ಣ, ಉಪೇಂದ್ರ ಅವರು ತುಂಬ ಆಕ್ಟಿಂಗ್ ಮಾಡಿದ್ದಾರೆ. ಶಿವಣ್ಣನ ಮಾತ್ರ ಸೂಪರ್ ಆಕ್ಟಿಂಗ್ ಇದೆ ಅಣ್ಣ. 9 ಅವತಾರ ನಾನು ಯಾವ ಫಿಲಮಲ್ಲೂ ನೋಡಿಲ್ಲ. ಶಿವಣ್ಣಂದು ಅಣ್ಣವರು ನೋಡಿ ಸರ್, ನಾವು ಪಕ್ಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ. ಫಿಲಮ್ ಮಾತ್ರ ಚಿಂದಿಯಾಗಿದೆ ಅಣ್ಣ. ಶಿವಣ್ಣ ಆಕ್ಟಿಂಗ್ ಮಾತ್ರ ತುಂಬ ಚಕ್ಕದಾಗಿದೆ. ಉಪೇಂದ್ರ ಅವ್ರ ಆಕ್ಟಿಂಗು ಚೆನ್ನಾಗಿದೆ. ರಾಜು ಶೆಟ್ಟಿನ ಆಕ್ಟಿಂಗು ಚೆನ್ನಾಗಿ ಮಾಡೋರೆ. ತುಂಬ ಇಷ್ಟ ಆಯಿತು ಸರ್ ಮೂವಿ. ಸರ್ ತುಂಬ ಇಷ್ಟ ಆಯಿತು ಸರ್. ನಾನು ಯಾವ ಫಿಲಮಲ್ಲೂ ನೋಡಿಲ್ಲ. ನಾನು ಈ ಥರ ಇದೇ ಫಸ್ಟ್ ಪಿಕ್ಚರ್ ನಾನು ಈ ಥರ ನೋಡಿದ್ದು. ಯಾವ ಪಿಕ್ಚರು ನಾನು ನೋಡಿಲ್ಲ. ಇಷ್ಟೊಂದು ಅವತಾರ ಆಯ್ತಂತ ತುಂಬ ಖುಷಿ ಆಯಿತು ಸರ್.
ಪಿಕ್ಚರ್ ಸೂಪರ್ ಆಗಿದೆ ಪಿಕ್ಚರ್. ಶಿವಣ್ಣನ ಹೈಲೈಟ್ ಆಗ್ಬಿಟ್ಟರೆ ಪಿಕ್ಚರ್ ಸೂಪರ್ ಆಗಿದೆ. ಸೂಪರ್ ಆಗೈತೆ ಫಿಲಮ್ ಮಾತ್ರ ಸೂಪರ್ ಆಗೈತೆ. ಮೋಸ ಏನು ಫಿಲಮ್ ಇಲ್ಲ. ನೋಡ್ಬೋದು ಕನ್ನಡ ಚಿತ್ರಮಂದಿರದಲ್ಲಿ ಫ್ಯಾಮಿಲಿ ಕುತ್ಕೊಂತ ಒಂದು ಐಡಿಯಾ ಕೊಟ್ಟಿದ್ದಾರೆ. ಎಲ್ಲ ಬೋರಂತೂ ಯಾವುದೂ ಹೊಡೆಯಲ್ಲ. ಸೂಪರ್ ಆಗೈತೆ. ಎಲ್ಲರ ಆ್ಯಕ್ಟಿಂಗು ಸೂಪರ್ ಆಗಿದೆ. ಒಬ್ಬರ ಆ್ಯಕ್ಟಿಂಗ್ ಅಂತಲ್ಲ, ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿ ಕೊಟ್ಟಿದ್ದಾರೆ. ಮಾತ್ರ ಶಿವಣ್ಣ ಆ್ಯಕ್ಟಿಂಗ್ ಮಾಡೋರೆ ಲಾಸ್ಟ್ 20 ನಿಮಿಷ ಎಲ್ಲ ಬರೀ ಕಾಲಲ್ಲಿ ನಿಂತ್ಕೊಂಡು ನೋಡಬೇಕು. ನಾವು ಶಿವನ್ ನೋಡಿದ್ದೀವಿಲ್ಲ ಗೊತ್ತಿಲ್ಲ, ಶಿವಣ್ಣನಲ್ಲಿ ಶಿವಪ್ಪನ ನೋಡಿದ್ದೀವಿ. 45 ಪಕ್ಕ 100 ಡೇಸ್ ಆಗುತ್ತೆ ಅಷ್ಟೇ ಅಲ್ಲ. ಆಮೇಲೆ ಶಿವಪ್ಪ ರಾಜಪ್ಪ ನೆಕ್ಸ್ಟ್ ಮೂವಿ ಭಾಗಟ್ಟು ಅದು ಶಿವಪ್ಪ ರಾಜಪ್ಪ ಬಂದೇ ಬರುತ್ತೆ. ಇವಾಗ 45 ಶಿವಣ್ಣಿಗೆ 65 ಪಕ್ಕ 100 ಡೇಸ್. ಅಣ್ಣ ಲಾಸ್ಟ್ 20 ನಿಮಿಷ ಮಾತ್ರ ಕೈಲಾಸ ಕರ್ಕೊಂಡವರು ನಮ್ಮ ಶಿವಣ್ಣ. ಒಂದೊಂದು ಸೀನು 20 ನಿಮಿಷನೂ ಎತ್ತಿ ಕುಣಿಬೇಕು. ಗೂಸ್ ಬಂಪ್ಸ್ ಅಂತಿಂತ ಗೂಸ್ ಬಂಪ್ಸ್ ಅಲ್ಲ ಯಪ್ಪ, ಸೂಪರ್ ಆಗಿದೆ. 45 ಡೇಸ್ ಅಲ್ಲ 45 ವೀಕ್ಸು ಫಿಲಮು ಪಕ್ಕ. ಶಿವಣ್ಣನ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟು. ಒಂದೊಂದು ಸೀನು ಮೈ ಜುಮ್ ಅಂತದೆ. ಇನ್ನೂ ತಡ್ಕೊಳಕಾಯ್ತಲ್ಲ, ಇನ್ನೂ 4-5 ಸಲ ಹೋಗ್ಬೇಕು. ಸರ್ ನೀವು ದ್ವಾಪರ ಯುಗದಲ್ಲಿ ರಾಮನ ಯುಗ ಕಲಿಯುಗ ಅದೆಲ್ಲ ನೋಡಿರ್ತೀರಾ. ಅವಾಗ ದಶಾವತಾರ ಎತ್ತಿದ್ದು ವಿಷ್ಣು ಆದರೆ ಇಲ್ಲಿ ಶಿವ 11 ಅವತಾರ ಎತ್ತವ್ರೆ. 45 ಸಿನಿಮಾ ನೋಡಿ ಬಂದು 2025 ಇಸ್ವಿಲಿ ಬಂದು ನೋಡ್ಬೇಕಂದ್ರೆ ಕೇಳ್ಕೊತಾ ಇದೀವಿ. 45 ಅದು ನಾಯಿ ಅಲ್ಲ, ತಾಯಿ. ಶಿವಣ್ಣ ಅವ್ರ ಅಭಿನಯ ಅಂತೂ ಸೂಪರ್ ಆಗಿದೆ. 45 ಸಿನಿಮಾವನ್ನು 2025 25ನೇ ತಾರೀಕಂದು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡಿಗರು ಪ್ರತಿಯೊಬ್ಬರು ನೋಡಬೇಕು. ದಯವಿಟ್ಟು ನೋಡಬೇಕು ಕನ್ನಡಿಗರು. ಯಾರು ಪೈರಸಿಯನ್ನು ಮಾಡಬಾರ್ದು, ದಯವಿಟ್ಟು ಮಾಡಬೇಕು. ಸಿನಿಮಾ ಸೂಪರ್ ಆಗಿದೆ. ಶಿವಣ್ಣನ ಆಕ್ಟಿಂಗ್ ಅಂತೂ ಹೇಳಂಗೆ ಇಲ್ಲ. ನಾವಿನ್ನೂ ಹುಟ್ಟೇ ಇರಲಿಲ್ಲ ಅವ್ರು ಆಕ್ಟಿಂಗ್ ಮಾಡಬೇಕಾದ್ರೆ. ಸಿನಿಮಾ ಏನಿಲ್ಲ, ಮುತ್ತು ರಾಜ ಕಾಲಿಟ್ಟ ಸೈಡ್ ಬಿಡಲ್ಲಿ. ಸುರಜ್ ಕುಮಾರ್ಗೆ ಎಲ್ಲ ನೋಡೋದು ಒಳ್ಳೆ ಆ್ಯನಿಮೇಷನ್ಸ್ ಆಗಲಿ ಎಲ್ಲನೂ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇರೋ ಟೆಕ್ನಾಲಜಿನ ಒಳ್ಳೆ ರೀತಿ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ಗಳು ಕಮೆಂಟ್ಗಳು ಹಾಕೋದು ಇವೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲ, ಅದು ಸರಿ ಬರಲ್ಲ. ಯಾಕಂದರೆ ನಮ್ಮ ಥರ ನಾವು ಉಳಿಸ್ಕೊಬೇಕು. ಬಟ್ ಎಲ್ಲೋ ಸೋಷಲ್ ಮೀಡಿಯಾ ಒಳ್ಳೆ ರೀತಿ ನಾವು ಪ್ರೆಸೆಂಟೇಷನ್ ಮಾಡಬೇಕೆ ಹೊರತು ಇನ್ನೊಬ್ರಿಗೆ ಹಾನಿ ಆಗೋ ಥರ ಯಾವತ್ತೂ ನಾವು ಬಳಕೆ ಮಾಡಬಾರ್ದು ಅಂತ ಹೇಳಕ್ಕೆ. ಹೇಳಿ ಸರ್, ಹೇಗಿದೆ ಸಿನಿಮಾ? ಸರ್ ಸೂಪರ್ ಆಗಿದೆ ಸರ್. ಶಿವಣ್ಣ, ರಿಯಲ್ ಸ್ಟಾರು, ರಾಜ್ಬಿ ಶೆಟ್ಟಿ 3 ಜನನೂ ಆಸಮಾಗಿ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರು ಫಸ್ಟ್ ಮೂವಿ ಥರನೇ ಕಾಣಿಸ್ತಾ ಇಲ್ಲ, ಒಳ್ಳೆ ಮೂವಿ ಮಾಡಿದ್ದಾರೆ. ದೀಪಾವಳಿ ಏನು ಸರ್, ಲಾಸ್ಟು ದೀಪಾವಳಿ ಆಯ್ತಲ್ವಾ, ಥಿಯೇಟ್ರಲ್ಲಿ ದೀಪಾವಳಿ ಆಚರಣೆ ಮಾಡ್ತಾ ಇದ್ದಾರೆ. ಯಾವ ಥರ ಇತ್ತು ಅಂತಂದರೆ ಅಮೇಝಿಂಗ್ ಸರ್. ಮೂವಿ ಮಾತ್ರ ಒಳ್ಳೆ ಮೆಸೇಜ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಹಾಕೋದು, ಫ್ಯಾನ್ಸ್ ವಾರ್ ಅಂತ ಮಾಡೋದು, ಫ್ಯಾನ್ಸ್ ವೈಫ್ಗೆ ಇವ್ರು ಕಟ್ ಕೆಟ್ಟಾಗ ಹಾಕೋದು, ಇವ್ರು ಫ್ಯಾನ್ಸ್ ವೈಫ್ಗೆ ಅವ್ರು ಕೆಟ್ಟಾಗ ಹಾಕೋದು. ಫ್ಯಾನ್ಸ್ ವಾರ್ ಏನು ತೆಗಿ ಸರ್. ಇಂಡಸ್ಟ್ರಿ, ನಮ್ಮ ಇಂಡಸ್ಟ್ರಿ, ಎಲ್ಲ ಆ್ಯಕ್ಟರ್ಸು ನಮ್ಮ ಆ್ಯಕ್ಟರ್ಸೇ. ಎಲ್ಲ ಫಿಲಮು ನೋಡೋಣ, ಎಲ್ಲರೂ ಬೆಳೆಸೋಣ. ಥ್ಯಾಂಕ್ ಯು.